ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರು ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಬಂದಿದ್ದೀರಿ. ಆ್ಯಂಡ್ ಸ್ಕೂಲ್ ಅವ್ರಿಗೆ, ಹಾಗೆ ನನ್ನ ತಂಡಕ್ಕೆ, ಹಿರಿಯರಿಗೆ, ಕಿರಿಯರಿಗೆ, ಸ್ನೇಹಿತರಿಗೆ ತಾವೆಲ್ಲರೂ ಬಿಲೇಟೆಡ್ ಬರ್ಡೇ ವಿಶಸ್ ಅಂತ ಹೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರೂ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಜೋರಾಗಿ ಮಾಡ್ತೀರಾ ಅಂತ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳಿದ್ರಿ ಸಾಧನೆ ಮಾಡೋದಕ್ಕೆ ಛಲ ಇರಬೇಕು. ಖಂಡಿತವಾಗ್ಲೂ ಎಲ್ಲ ಇರಬೇಕು, ಬಟ್ ದೇವರ ಆಶೀರ್ವಾದನೂ ಬೇಕು. ಅವನ ಆಶೀರ್ವಾದ ಇದೆ, ಏನೂ ಆಗಲ್ಲ ಅಂತ ನಂಬೋನು. ಕಷ್ಟ ಎಲ್ಲರೂ ಬೀಳ್ತೀವಿ, ಮೇಲೆ ಬರಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತೀವಿ. ದಿನ ಬೆಳಗಾದರೆ ಎಲ್ಲರೂ ಕೆಲಸಕ್ಕೆ ಬರ್ತೀವಿ, ಬಟ್ ಸಾಧನೆಗೆ ಛಲ ಬೇಕೇ ಬೇಕು, ಅದಿಲ್ಲದೆ ಆಗಲ್ಲ. ಅದರ ಜೊತೆಯಲ್ಲಿ ತಂದೆ ತಾಯಿ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ಮಾತ್ರ ಬೆಳೆಯೋಕ್ಕಾಗೋದು. ಆ್ಯಂಡ್ ಅದನ್ನು ನಾನು ತುಂಬಾ ನಂಬಿದ್ದೀನಿ. ಸಾಧು ಸರ್ ಹೇಳಿದ್ರು ತುಂಬ ದೇವ್ರು ನಂಬ್ತಾರೆ ಅಂತ. ಹೌದು, ನನ್ನ ದೇವರನ್ನ ನಾನೇ ನಂಬ್ತೀನಿ. ಬೇರೆ ಯಾರು ನಂಬಬೇಕು, ಯಾಕೆ ನಂಬಬೇಕು, ನಂಬಾರ್ದು ನನಗೆ ಬೇಕಾಗಿಲ್ಲ. ನನಗೆ ಒಂದು ದೇವರು ಅನ್ನೋದಕ್ಕಿಂತ ಏನೋ ಒಂದು ಶಕ್ತಿ ಇದೆ, ಅದು ನಮ್ಮನ್ನು ಕಾಪಾಡ್ತಿದೆ ಅಂತ ನಾನು ಖಂಡಿತವಾಗ್ಲೂ ನಂಬ್ತೀನಿ. ಅದು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಹೇಳ್ತೀನಿ ಸರ್. ಇವತ್ತು ಗಣೇಶು, ಗೋಲ್ಡನ್ ಸ್ಟಾರು, ಕಾಮಿಡಿ ಟೈಮು, ಗೋಲ್ಡನ್ ಮೆಗಾ ಸ್ಟಾರು, ಇದೆಲ್ಲ ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಅಂತಲೇ ನಂಬ್ತೀನಿ. ಆ್ಯಂಡ್ ಈ ಸಿನಿಮಾ ಆಗೋದಕ್ಕೂ ಅದೇ ಕಾರಣ ಅಂತಲೇ ಹೇಳ್ತೀನಿ ನಾನು. ನಮ್ಮ ಮನೆ ದೇವರು ಈಶ್ವರ, ನೀವು ನೋಡಿರ್ತೀರಿ ಸಿನಿಮಾಲಿ, ನಾನು ಟ್ಯಾಟೂ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಈಶ್ವರ ಅಂದರೆ ನನಗೆ ಭಾಳ ಇಷ್ಟ. ಸೊ ಈ ಪಿಕ್ಚರ್ ಆಗಬೇಕಾದ್ರೆ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ. ಆ್ಯಂಡ್ ನಮ್ಮ ಮಕ್ಕಳು ಕಾರ್ತಿಕೇಯ ಟು ಕೃಷ್ಣನ್ ಪಿಕ್ಚರ್ ಬಂದಾಗ ಪದೇ ಪದೇ ನೋಡ್ತಾಯಿದ್ರು. ಪಾಪ ಇದು ನೋಡಿ ಪಾಪ ಚೆನ್ನಾಗಿದೆ ದೆನ್ ಡಿಸ್ಕಷನ್ ಆದಾಗ, ಸೊ ಯಾಕೆ ನಾವು ಕೂಡ ಮಾಡಬಾರ್ದು ಅಂತ ಡಿಸ್ಕಷನಲ್ಲಿ ಬಂತು. ಆ್ಯಂಡ್ ದ ವೇ ಪ್ರೊಡಕ್ಷನ್ ಹೌಸ್ ಅವರು, ವಿಶ್ವ ಅವರು, ನಮ್ಮ ಧನು ಅವರು ಆ್ಯಂಡ್ ವಿಜಯ ಮ್ಯಾಮ್, ಇವರೆಲ್ಲ ತಗೊಂಡು ಹೋಗಿದ್ದ ರೀತಿಯೆಲ್ಲ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ. ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಲಾರ್ಜ್ ಸ್ಕೇಲಲ್ಲಿ ನಾನು ಮಾಡಿಬಿಡ್ತೀನಿ, ಇವರೆಲ್ಲ ಸೇರಿಕೊಂಡು ಲಾರ್ಜ್ ಸ್ಕೇಲಲ್ಲಿ ಹೀಗೆ ಮಾಡಿಬಿಡ್ತಾರೆ. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಸ್ಕ್ರಿಪ್ಟ್ ಹೇಳಿದಾಗ ನಾನು ಕೇಳಿದೆ, ತನು ಬಜೆಟು ಅಷ್ಟೆಲ್ಲ ಹಾಕಬೇಡಿ, ನೋಡಿ ನಮ್ಮ ಪಾಪ ಪೀಪಲ್ಸ್ ಮೀಡಿಯಾ ಅವ್ರು ಬರ್ತಿದ್ದಾರೆ, ಒಂದಿಷ್ಟು ಬಜೆಟಲ್ಲಿ ಮಾಡೋಣ, ಬಂದವ್ರಿಗೂ ಖುಷಿ ಆಗಬೇಕು, ನಮ್ಮ ಕನ್ನಡ ಪಿಕ್ಚರ್ ಮಾಡ್ತಿದ್ದಾರೆ, ಖುಷಿಯಾಗಿ ಅವರು ಖುಷಿಯಾಗಿ ಹೋಗಬೇಕು ಅಂತ. ನಾನು ಮೇಡಮ್ ಅವ್ರನ್ನೂ ಕರೆದೆ, ವಿಶ್ವಾಸನೂ ಸರ್ ನೀವು ಹೇಳ್ತಿರೋ ಬಜೆಟ್ ಇದೆಯಲ್ಲ ಅದು ತುಂಬ ಇದೆ ಅಂತ. ಅದಕ್ಕೆ ಮೇಡಮ್ ಅವ್ರು ಒಂದು ಹೇಳಿದ್ರು ನನಗೆ, ನಮ್ಮ ಮನೇಲಿ ಕೂತಿದ್ವಿ, ಸರ್ ನಿಮ್ಮ ಮುಂಗಾರು ಮಳೆ ಎಷ್ಟು ಮಾಡಿದೆ ಸರ್ ಅವತ್ತು 2006 ಈಗ 2024 ಇದ್ದೀವಿ ಸರ್, ನಾವು ಮಾಡೋಣ ಸರ್, ದೇವರ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ಬಜೆಟ್, ನಾವು ಚೆನ್ನಾಗಿ ತೋರಿಸೋಣ ಸರ್, ನೀವೇನು ಅಂದ್ಕೊಂಡಿದ್ರೆ ಅದನ್ನು ತೋರಿಸೋಣ ಅಂತ. ಅದೇ ಥರ ಮಾಡಿದ್ದಾರೆ ಸಿನಿಮಾ ಕೂಡ. ಪ್ರತಿ ಸ್ಕೆಡ್ಯೂಲ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಕೆಡ್ಯೂಲ್ ಇವ್ರು ಬರೋರಲ್ಲ, ನನಗೆ ಭಯ, ಏನು ತರ್ತಾರೋ ಹೊಸದೀಗ ಅಂತ. ಕ್ಲೈಮ್ಯಾಕ್ಸ್ ತಂದರು, ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು, ಓವರಾಗಿ ಏನು ಹೇಳಲ್ಲ ನಾನು. ಆ ಕ್ಲೈಮ್ಯಾಕ್ಸ್ ಅವ್ರು ಹೇಳಿದ ರೀತಿ ಇದೆಯಲ್ಲ, ನನಗೆ ಹೇಗಿದ್ರು ಕ್ಯಾಪ್ಚರ್ ಮಾಡ್ತಾರೆ ಈ ಕ್ಲೈಮ್ಯಾಕ್ಸ್ನ ಅಂತ ತಲೆಯಲ್ಲಿ. ಹೇಗೆ ಕ್ಯಾಪ್ಚರ್ ಮಾಡ್ಬೋದು ಈ ಕ್ಲೈಮ್ಯಾಕ್ಸ್ನ ಇವರು? VFX ಬೇಕು, ಮ್ಯೂಸಿಕಲಿ ಕೂಡ ಬಿಲ್ಡ್ ಮಾಡಬೇಕು, ಆ ಸೆಟ್ ಹಾಕಬೇಕು, ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಬೇಕು. ಆ 12 ನಿಮಿಷದ ಕಾಲ, ಒಂದು 22 ದಿನ ಬರೀ ಆ 12 ನಿಮಿಷ ಕ್ಲೈಮ್ಯಾಕ್ಸ್ಗೆ ಶೂಟ್ ಮಾಡಿದ್ವಿ. ಐ ಥಿಂಕ್ ಇಡೀ ಸಿನಿಮಾ ಆ್ಯಂಡ್ ಇದೇನು ಪಿನಾಕನ ಪೂರ್ತಿ ಹೆಸರು ಹೇಳ್ಬಿಡ್ಲ, ಚಾರುಕೇಶ ಪಿನಾಕ ಅಂತ. ಚಾರುಕೇಶ ಪಿನಾಕ ರಾಜನ ರಾಜ್ಯ, ಅದ್ರ ಜೊತೆ ಇವತ್ತಿನ ಟೈಮ್ಗೆ ಆ ಕ್ಲೈಮ್ಯಾಕ್ಸ್ ತೋರಿಸೋದಿದೆಯಲ್ಲ, ಹೇಗೆ ಮಾಡ್ತಾರೆ, ಹೇಗೆ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ನನ್ನ ಪ್ರಕಾರ ಅದು ಏನು ಫ್ಲ್ಯಾಶ್ ಬ್ಯಾಕ್ ಇದೆಯೋ ಅದೇ ಹ್ಯೂಜ್ ಎಪಿಸೋಡ್ ಅಂತ. ಒಂದು 6 ತಿಂಗಳು ಕಾಣಿಸ್ಕೊಳ್ಳೇ ಇಲ್ಲ ಯಾರು ನನಗೆ. ನಾವು ವಾರಕ್ಕೊಂದ್ಸಲಿ ಫೋನ್ ಮಾಡಿ, ಸರ್ ಬರ್ತಾ ಇದ್ದೀವಿ ಅಂತ. ಸೊ ಆ ಕ್ಲೈಮ್ಯಾಕ್ಸ್ ನಾನು ಖಂಡಿತವಾಗ್ಲೂ ನನ್ನ ಸಿನಿಮಾ ಅಂತಲ್ಲ, ಎಲ್ಲೂ ನೋಡಿಲ್ಲ ಆ ಥರ ಕ್ಲೈಮ್ಯಾಕ್ಸ್. ಹೋಪ್ ಆಡಿಯನ್ಸ್ಗೂ ನನ್ನ ಪ್ರಕಾರ ಅದೊಂದು ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಅದೊಂದು ಡಿವೋಷ್ನಲ್, ಒಂದು ಥ್ರಿಲ್ಲಿಂಗ್ ಎಪಿಸೋಡ್ ಆಗಿರುತ್ತೆ. ಫ್ಯಾಂಟಸಿ, ಡಿವೋಷ್ನಲ್,
ಫೆಂಟ್ಯಾಸ್ಟಿಕ್ಕಾಗಿ ಮಾಡಿದ್ದೀವಿ. ಪರ್ಸ್ನಲಿ ಆ್ಯಸ್ ಅ ಆ್ಯಕ್ಟರ್ ನಾನು ಕೂಡ ಆ ಎಪಿಸೋಡ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ, ಹೇಗೆ ಬಂದಿರ್ಬೋದು ಇದು ಅಂತ. ಸೊ ಹೋಲ್ ಸಿನಿಮಾನ ಪೂರ್ತಿ ತಂಡ ತಗೊಂಡು ಹೋಗಿದೆ. ನಾನು ಇದರಲ್ಲಿ ನಾಯಕ ನಟನಾಗಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಹರಿಯವರು ಮ್ಯೂಸಿಕ್ಕು, ಧನು ನಮ್ಮ ಹೀರೋಯಿನ್ನು, ಒಟ್ಟಾರೆ ಭಾಳ ಚೆನ್ನಾಗಿ ಮಾಡಿದೆ. ಪ್ರೆಸೆಂಟ್ ಎಪಿಸೋಡಲ್ಲಿ ಇದರ ಕುಲ ಬಾಂಧವರು ನಮ್ಮವರು ತುಂಬ ಇವ್ರ ಬಗ್ಗೆ ಏನು ಮಾತಾಡಬೇಕಾಗಿಲ್ಲ. ಬಿಕಾಸ್ ನಾನು ಇವ್ರು ಇರಬೇಕು ಅಂತ ಯಾಕೆ ಹೇಳ್ತೀನಿ ಅನ್ನೋದಕ್ಕೆ ಒಳ್ಳೆಯವ್ರೇನಲ್ಲ ಯಾಕೆ ಹೇಳ್ತೀನಿ ಅಂದರೆ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಿದ್ರೆ ನನಗೆ ಕಲಿಯೋಂಥದ್ದು ತುಂಬ ಇರುತ್ತೆ. ಇವರ ಎಕ್ಸ್ಪೀರಿಯನ್ಸು, ಇವ್ರು ಮಾಡಿರೋ ಸಿನಿಮಾಗಳು, ಇವ್ರು ಎಂತೆಂಥ ಪ್ರೊಡಕ್ಷನ್ ಹೌಸು, ಡೈರೆಕ್ಟರ್ಸು, ಇವ್ರ ಜೊತೆ ಆ್ಯಸ್ ಎ ಹೀರೋ ನಾನು ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ 3 ಡೈರೆಕ್ಟ್ರು 3 ಪ್ರೊಡ್ಯೂಸರ್ ಆ ಥರ ನೋಡ್ತೀನಿ. ಬಟ್ ಇವರು ವರ್ಷದಲ್ಲಿ 60 ಡೈರೆಕ್ಟ್ರು 80 ಡೈರೆಕ್ಟರ್ಸು ಇವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸ್ವಾರ್ಥ ಏನು ಅಂದರೆ ನನಗಿಂತ ಭಾಳ ದೊಡ್ಡವರು ಸಾಧನೆಯಲ್ಲಾಗಿರ್ಬೋದು, ಎಕ್ಸ್ಪೀರಿಯನ್ಸಲ್ಲಾಗಿರ್ಬೋದು, ಪರ್ಫಾರ್ಮೆನ್ಸಲ್ಲಾಗಿರ್ಬೋದು. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕಾದ್ರೆ ನಾನು ಭಾಳ ಕಲಿತೀನಿ. ಸೊ ಇವರಿಂದ ಭಾಳ ಕಲ್ತಿದ್ದೀನಿ. ಇವತ್ತು ಸಿನಿಮಾಲ್ಲಿ ನಾವೇನೇ ಡೈಲಾಗ್ ಹೇಳಿದ್ರು ಕೂಡ ಪೌರಾಣಿಕ ಆಗಿರ್ಬೋದು, ಭಕ್ತಿ ಆಗಿರ್ಬೋದು, ಇವತ್ತಿನ ಡೈಲಾಗ್ ಆಗಿರ್ಬೋದು ಕಾಲೇಜಲ್ಲಿ ಮಾಡಿದ್ದೀವಿ. ಬಟ್ ಅದೇ ಇಟ್ಕೊಂಡು ಬರೋಕ್ಕಾಗಲ್ಲ. ಸೊ ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತುಂಬ ಕಲಿತೀನಿ ಅಂತ ಇರಬೇಕು. ಸಾಧುವರು ರಘು ಇರಬೇಕು, ರಘುಣ್ಣ ಇರಬೇಕು ಸಿನಿಮಾಲಿ ಅಂತ ಹೇಳ್ತೀನಿ. ರವಿ ಸರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಮಂತ್ರಿಗಳಾಗಿ ಪಿಕ್ಚರಲ್ಲಿ. ರೋಬೋ ಗಣೇಶ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್, ಎಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ವಿಲನ್ ಆಗಿ ಅಂದರೆ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಗಣೇಶ್ ಅವರೇ ನಿಮಗೆ. ಸೊ ಒಟ್ಟಾರೆ ಸಿನಿಮಾ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಯಾಕೆಂದರೆ ನನಗೂ ಕೂಡ ಭಾಳನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. 40-45 ದಿನಗಳ ಫ್ಲ್ಯಾಶ್ ಬ್ಯಾಕ್ ಶೂಟಿಂಗ್ ಆಗಿರ್ಬೋದು, ದಿನಕ್ಕೆ 2-3 ಸಾವಿರ ಜನ 2-2.5 ಸಾವಿರ ಜನ ಅಲ್ಲಿ ಇರ್ತಿದ್ವಿ. ಸೊ ವೇಕಪ್ ಟೈಮ್ ನಂದು ದಿನ 4 ಗಂಟೆ ಇರೋದು. ಸೊ 4 ಗಂಟೆಗೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಲೊಕೇಶನಲ್ಲಿ ನಾನು 6:30-7 ಕೂತ್ಕೋತಿದ್ವಿ. ಆ್ಯಂಡ್ ಅವತ್ತಿಂದೇನೋ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ, ಇವತ್ತು ಇಷ್ಟಿದೆ, ಹೌ ಕ್ಯಾನ್ ವಿ ಅಚೀವ್ ದಿಸ್. ಇದೇ ಒಂದು ಅರ್ಧ ಗಂಟೆ 1 ಅವರ್ ಆಗೋದು ನಮಗೆ. ಸೊ ಇದು ಮಾಡೋಣ, ಹೀಗೆ ಮಾಡೋಣ ಅಂತೇಳಿ ಪ್ಯಾಕಪ್ ಆದಮೇಲೆ 1 ಅವರ್ ಅಲ್ಲೇ ಇರ್ತಿದ್ದೆ ನಾನು. ಧನು ಇದೇನೋ ಬ್ಯಾಲೆನ್ಸ್ ಇದೆ ಮೇಡಮ್, ಇದು ಹೇಗೆ ತೊಗೊಳ್ಳೋದು ಅಂತ. ಸೊ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸು ಆ್ಯಂಡ್ ಆಡಿಯನ್ಸ್ಗೂ ಆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಎಲ್ಲ ನನಗೆ ನಂಬಿಕೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ಇದು ಬರೀ ಟೀಸರು, ಜಾಸ್ತಿ ಏನು ತೋರಿಸ್ಬೇಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು ಟ್ರೈಲರ್ ಬಿಡ್ಬೋದು ಅಷ್ಟೇ. ಹಾಂ, ಸುಮ್ಮನೆನಾ? ಆ ಟ್ರೈಲರಲ್ಲಿ ನೀವು ಇರ್ತೀರಾ? ಬೇಕಲ್ಲ? ಬೇಡ, ಈ ಟೀಸರಲ್ಲಿ ಇವ್ರು ಇಲ್ವಲ್ಲ, ಅದಕ್ಕೆ ಕೋಪಕ್ಕೆ ಡೈರೆಕ್ಟ್ರಿಗೆ ಹೇಳಿ ಬೇಡ, ಏನು ತೋರಿಸ್ಬೇಡ. ಈಗ ಟ್ರೈಲರಲ್ಲಿ ಇವ್ರು ಇರ್ತಾರೆ. ಹಾಂ, ಬೇಕಲ್ಲ? ಬೇಕು. ಸೊ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು. ಟೀಸರ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್.